ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಸಮ್ಮರ್ ಅಲ್ವಾ, ಐಸ್ ಕ್ರೀಮ್ ಮಾಡೋಣ ಅನ್ನಿಸ್ತು. 2 ಥರ ಐಸ್ ಕ್ರೀಮ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಬೇಕರ್ಸ್ ಅವ್ರದ್ದು ವಿಪ್ಪಿಂಗ್ ಪೌಡರ್ ತೊಗೊಂಡಿದ್ದೀನಿ. ಇದು 1 ಪ್ಯಾಕೆಟ್ ತೊಗೊಂಡ್ರೆ ವರ್ಷ ಎಲ್ಲ ಬರುತ್ತೆ. ಕೇಕಿಗೂ ಯೂಸ್ ಮಾಡ್ಬೋದು, ಐಸ್ ಕ್ರೀಮಿಗೂ ಯೂಸ್ ಮಾಡ್ಬೋದು. ಫುಲ್ ಫ್ಯಾಟ್ ತಣ್ಣಗಾದ ಹಾಲಿಗೆ ನಾನು ಒಂದು 7-8 ಚಮಚ ವಿಪ್ಪಿಂಗ್ ಪೌಡರ್ ಹಾಕಿ, ಒಂದು 5-6 ಚಮಚ ಸಕ್ಕರೆ ಪುಡಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟು ಇರಬಾರ್ದು. ಸಪೋಸ್ ಒಂದೊಂದು ಗಂಟು ಇದ್ದರೂ ಅದು ಆಮೇಲೆ ಹೋಗುತ್ತೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. 1-2 ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣಗಾಗುತ್ತೆ. ಈ ಕಡೆ ಒಂದು 1/4 ಲೋಟದಷ್ಟು ಹಾಲಿಗೆ 2 ಚಮಚ ಕಸ್ಟರ್ಡ್ ಐಸ್ ಕ್ರೀಮ್ ಅಲ್ವಾ, ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಇದಕ್ಕೆ ನಾನು ಸಕ್ಕರೆ ಹಾಕಲ್ಲ. ಗಂಜಿ ಥರ ಆಗಿದೆ ನೋಡಿ, ಆಮೇಲೆ ಗಟ್ಟಿ ಆಗುತ್ತೆ. ಇವಾಗ ನೋಡಿ, ಇದು ತಣ್ಣಗಾಗಿದೆ. ಇದನ್ನು ಬೌಲಿಗೆ ಹಾಕ್ಕೊಳ್ಬೇಕು. ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಹಾಲು, ಅದನ್ನು ಇಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಸ್ಟರ್ಡ್ ಪೌಡರ್ ಮತ್ತು ಈ ಹಾಲಿನ ಮಿಕ್ಸ್ ಇದೆಯಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಂತರ ಬಾಕಿ ಹಾಲು ಹಾಕ್ಕೊಳ್ಬೇಕು. ಬೀಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಪೋಸ್ ಬೀಟರ್ ಇಲ್ಲ ಅಂದರೆ ಮಿಕ್ಸಿಗೂ ಹಾಕ್ಕೊಳ್ಬೋದು, ಅಂದರೆ ಹೆಚ್ಚು ತಿರುಗಿಸ್ಬಾರ್ದು ಮಿಕ್ಸಿಯಲ್ಲಿ. ಇವಾಗ ಬಾಕಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5-6 ಚಮಚ ಹಾಕಿದ್ದೀನಿ, ದೊಡ್ಡ ಸ್ಪೂನೇ ಅದು. 5-6 ನಿಮಿಷ ಹೈ ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಅದು ಎಷ್ಟು ಜಾಸ್ತಿ ಆಗ್ತಾಯಿದೆ ಅಂತ. ಇದಕ್ಕೆ ಕಸ್ಟರ್ಡ್ ಪೌಡ್ರು, ಹಾಲು, ಸಕ್ಕರೆ ಪುಡಿ, ವಿಪ್ಪಿಂಗ್ ಪೌಡರು ಇಷ್ಟೇ ತೊಗೊಂಡಿದ್ದು. ಲಾಸ್ಟಿಗೆ ಒಂದು 7-8-10 ದಳ ಕೇಸರಿ ಹಾಕಿದ್ದೀನಿ. ನೋಡಿ ಚೆನ್ನಾಗಾಗಿದೆ. ಕೇಸರಿ ನಮಗೆ ಆರೋಗ್ಯಕ್ಕೆ, ಸ್ಕಿನ್ನಿಗೆಲ್ಲ ಒಳ್ಳೆಯದು, ಮತ್ತು ಕಲರು ಚೇಂಜ್ ಆಗುತ್ತೆ, ಒಂಥರ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ವೆನಿಲಾ ಎಸೆನ್ಸು, ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮದು ಅದು ಪೈನಾಪಲ್ ಎಸೆನ್ಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಹಾಕಲಿಲ್ಲ ನಾನು. ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ನಂತರ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಿ. ಇಲ್ಲಾಂದರೆ ಒಂಥರ ಮೇಲೆ ಐಸ್ ಗೆಡ್ಡೆ ಥರ ಬಂದುಬಿಡುತ್ತೆ. ಈ ಥರ ಫುಲ್ ಏರ್ ಟೈಟ್ ಮಾಡಿ ಇಡಬೇಕು. ಓವರ್ ನೈಟ್ ಇಟ್ಟಿರ್ತೀನಿ. ಸ್ವಲ್ಪ ಜಾಸ್ತಿ ಟೈಮೇ ಫ್ರಿಜ್ಜಲ್ಲಿ ಬಿಟ್ಬಿಟ್ಟಿದ್ದೆ. ನೋಡಿ, ಮೇಲೆ ಏನು ಐಸೇನಾಗಿರಲಿಲ್ಲ, ಜಾಸ್ತಿ ಟೈಮ್ ಬಿಟ್ಟಿದ್ದರಿಂದ ಸ್ವಲ್ಪ ಗಟ್ಟಿ ಜಾಸ್ತಿ ಆಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸಿಂಪಲ್ಲಾಗಿ ಮಾಡಿರೋದಲ್ವ, ಸಮ್ಮರಿಗೆ ಹೊರಗೋಗಿ ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. 2 ಥರ ಐಸ್ ಕ್ರೀಮ್ ಮಾಡಿದ್ದೆ, ಒಂದು ಚಾಕ್ಲೇಟು, ಒಂದು ಈ ಥರ ಕಸ್ಟರ್ಡ್ ಐಸ್ ಕ್ರೀಮ್ ಅಂತ ಮಾಡಿದ್ದೆ. ಇವಾಗ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ಅದು ಅಷ್ಟೇ, ಅದೇ ಸೇಮ್ ಪ್ರೊಸೀಜರ್. ಹಾಲಿಗೆ ನೋಡಿ ವಿಪ್ಪಿಂಗ್ ಪೌಡ್ರ್ ಹಾಕಿದ್ದು ಅದು ತೋರಿಸಿದ್ನಲ್ವ, ಫಸ್ಟ್ ಅದನ್ನೇ ತೊಗೊಳ್ಳೋದು. ನಂತರ ಇದನ್ನ ಸ್ವಲ್ಪ ಚಾಕ್ಲೇಟ್ ಐಸ್ ಕ್ರೀಮ್ ಆಗಿರೋದ್ರಿಂದ 1-2 ಚಮಚ ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಕೋಕೋ ಪೌಡ್ರ್ ಹಾಕಿ ಚೆನ್ನಾಗಿ ಫಸ್ಟ್ ಅದನ್ನ ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲಾಂದರೆ ಹಾರುತ್ತದು. ನೋಡಿ ಈ ಥರ ಹಾರುತ್ತೆ. ಫಸ್ಟ್ ಚೆನ್ನಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಆನಂತರ ಬೀಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಇರಲ್ಲ. ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡಿಕೊಂಡ್ರೆ ಆಗುತ್ತೆ. ನಾನು ಸ್ವಲ್ಪ ಮಾಡಿದ್ದೀನಿ. ಇದು ಟೇಸ್ಟಿಗೋಸ್ಕರ ಬೇಕಾದರೆ ಹಾಕ್ಬೋದು. ನಾನು 1 ಟೀ ಸ್ಪೂನು ಇನ್ಸ್ಟಂಟ್ ಕಾಫಿ ಪೌಡ್ರ್ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಐಸ್ ಕ್ರೀಮ್ ತಿನ್ನುವಾಗ ಸ್ವಲ್ಪ ಕಾಫಿ ಟೇಸ್ಟು ನಿಮಗೆ ಬಾಯಿಗೆ ಸಿಗುತ್ತೆ, ಆದ್ದರಿಂದ ಹಾಕಿರೋದು, ಆಪ್ಷನಲ್ ಅದು. ಇವಾಗ ಚೆನ್ನಾಗಿ ಕ್ರೀಮ್ ಆಗಿದೆ. ಚಾಕ್ಲೇಟ್ ಐಸ್ ಕ್ರೀಮಿಗೆ ಅಷ್ಟೇ ಸಾಕಾಗಲ್ಲ, ಡಾರ್ಕ್ ಕಾಂಪೌಂಡ್ ಚಾಕ್ಲೇಟು ಸ್ವಲ್ಪ ತುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಬೇಕು. ಆನಂತರ ಚಾಕೋ ಚಿಪ್ಸ್ ಇರುತ್ತಲ್ಲ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಾಕೋ ಚಿಪ್ಸ್ ತೊಗೊಂಡಿದ್ದೀನಿ, ಇಷ್ಟು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಮನೆಯಲ್ಲೇ ಇರೋ ಒಂದು ಪ್ಲಾಸ್ಟಿಕ್ ಬೌಲ್ ಇತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ.
ಚೆನ್ನಾಗಿ. ಮತ್ತು ಅದಕ್ಕೆ ಸೇಮ್ ಪ್ರೊಸೀಜರು ನಾನು ಇದಕ್ಕೆ ಏನು ಮಾಡಿದ್ದೀನಿ, ಮುಚ್ಚಳ ಮುಚ್ಚಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಅದನ್ನ ಫುಲ್ ಕಟ್ಬಿಟ್ಟಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು ಈ ಚಾಕ್ಲೇಟ್ ಐಸ್ ಕ್ರೀಮ್ ಅಂತೂ. ತುಂಬ ಸೂಪರಾಗಿದೆ. ಒಂದು ಸರ್ತಿ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಟ್ರೈ ಮಾಡಿ, ನಿಮಗಿಷ್ಟ ಆಗುತ್ತೆ. ಬೇರೆಯವರಿಗೂ ಈ ವಿಡಿಯೋ ಶೇರ್ ಮಾಡಿ. 2-3 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನಾನೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿಟ್ಟೆ, ಯಾಕೆಂದರೆ ಅದು ಪೌಡ್ರ್ ಕಡಿಮೆ ಇತ್ತು. ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ತರೋ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. 1-2 ದಿನಕ್ಕೆ ಅಂತ ಮಾಡಿಟ್ಕೊಂಡ್ರು ಚೆನ್ನಾಗಿ ಆರಾಮಾಗಿ ತಿನ್ಕೊಳ್ಬೋದು. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಸೋ ಮಚ್.